ತುಂಬ ಜನರು ಕೇಳ್ತಾ ಇದ್ದೀರಿ ಏನಾಯಿತು ನಿಮ್ಮ ತಮ್ಮಂಗೆ ಅಂತೇಳಿ. ಸಾರಿ, ಯಾವ ಒಂದು ಮೆಸೇಜ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡಿಲ್ಲ. ಬೆಳಗ್ಗೆ ನನ್ನ ತಮ್ಮ, ಇನ್ನೊಂದು ರಾತ್ರಿ ಇನ್ನೊಂದು ತಮ್ಮ, ತುಂಬ ಹರ್ಟ್ ಆಗ್ತಾ ಇದೆ. ಸೊ ನನ್ನ ಸ್ವಂತ ತಮ್ಮ ಯಾಕೆ ಈ ಥರ ಸಡನ್ಲಿ ಆಗಿರೋದು ಅಂತಂದರೆ, ಜಸ್ಟ್ ಒಂದು ಜಾತ್ರೆಗೆ ಹೋಗಿ ಸ್ನಾನ ಮಾಡೋದಕ್ಕೆ ಹೊಳಿಯಲ್ಲಿ ಹೋಗಿ ಒಂದು ಸ್ವಲ್ಪ ದಡದಲ್ಲಿ ಒಂದು ಗುಂಡಿಲಿ ಸಿಕ್ಕಾಕೊಂಡು ಉಸಿರಲ್ಲೇ ಕಟ್ಟಿ, ಸೊ ಆ ಥರ ಒಂದು ಜೀವನ ಕಳ್ಕೊಂಡಿದ್ದಾನೆ. ಅರ್ಥ ಆಗ್ತಿಲ್ಲ ಏನು ಮಾಡಬೇಕು ಅಂಥೇಳಿ, ಇದನ್ನು ಏನು ಅನ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಸಡನ್ನಾಗಿ ಹಿಂಗಾಯಿತು. ಆ್ಯಂಡ್ ಅವನ್ನ ಸುಧಾರಿಸ್ಕೊಂಡು ಅವನ ವಿಚಾರವನ್ನು ತಡ್ಕೊಳಕ್ಕಾಗಲಿಲ್ಲ. ಹಂಗೆ ಬೇರೆ ಊರಿಂದ ಇಲ್ಲಿ ತೊಗೊಂಬಂದು ಸ್ವಲ್ಪ ಹೊತ್ತರಲ್ಲೇ ಇನ್ನೊಂದು ತಮ್ಮನ ಜೀವ. ಸೊ ಅದೂ ತುಂಬ ಬೇಜಾರಾಯಿತು. ಯಾಕಂದರೆ ಕಣ್ಮುಂದೆ ಓಡಾಡಿಕೊಂಡು ಕಣ್ಮುಂದೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ಹುಡುಗ ನಮ್ಮ ತಮ್ಮ. ಅಂದರೆ ನಮ್ಮವನು, ನೀವು ನನಗೆ ಗೊತ್ತು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ಸಫರ್ ಆಗ್ತಿದ್ದಾರೆ. ಅದರಲ್ಲಿ ನಮಗೆ ಗೊತ್ತಿರೋನು ನಮ್ಮ ತಮ್ಮ, ಅವನು ಹಿಂಗಾದ್ನ ಅಂತಂದರೆ ಆ ದುಃಖ ತಡ್ಕೊಳಕ್ಕಾಗ್ತಿಲ್ಲ. ಅವ್ರ ತಾಯಿ ಅದೆಷ್ಟು ಸಂಕಟ ಪಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ತಾಯಿನ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಕಾವಲು ಆಗಿರೋರು ಹೋದರೆ ಅದು ಏನು ಪೇನ್ ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಸೊ ನಾನು ಸಾಧ್ಯ ಆದರೆ ಅವನ ಜೊತೆ ಮಾಡಿರೋಂಥ ಲಾಸ್ಟ್ ವ್ಲಾಗನ್ನು ಶೇರ್ ಮಾಡ್ಕೊತೀನಿ. ಇಬ್ಬರೂ ಕೂಡ ನೋ ವರ್ಡ್ಸ್.